ಹಣಕಾಸಿನ ವ್ಯವಹಾರಗಳ ಬಗ್ಗೆ ಇನ್ನು ಮುಂದೆ ತುಂಬಾನೇ ಎಚ್ಚರ ಅಗತ್ಯ. ಈ 9 ನಿರ್ದಿಷ್ಟ ಟ್ರಾನ್ಸಾಕ್ಷನ್ಗಳ ಮೇಲೆ ಸರ್ಕಾರ ಈಗ 24 ಗಂಟೆಯೂ ತನ್ನ ಹದ್ದಿನ ಕಣ್ಣಿಟ್ಟಿದೆ. ನೀವು ಮಾಡೋ ಪ್ರತಿಯೊಂದು ವ್ಯವಹಾರವನ್ನು ಗಮನಿಸೋದಕ್ಕೆ ಬಂದಿದೆ ಹೊಸ ಸೆಕ್ಷನ್ 508. ನಿಮ್ಮ ಪ್ಯಾನ್ ಕಾರ್ಡ್ ಆಕ್ಟಿವ್ ಆಗಿದ್ರು ನಿಮಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರಬಹುದು. ಈ ಒಂದು ಸಣ್ಣ ತಪ್ಪು ನಿಮ್ಮನ್ನ ಸಂಕಷ್ಟಕ್ಕೆ ದೂಡಬಹುದು. ಮನೆ ಅಥವಾ ಆಸ್ತಿ ಕೊಳ್ಳುವ ಮುನ್ನ ಹುಷಾರಾಗಿರಿ. 30 ಲಕ್ಷಕ್ಕೆ ಮನೆ ಕೊಂಡ್ರು ಕೂಡ 45 ಲಕ್ಷದ ನೋಟಿಸ್ ಬರಬಹುದು. ಇನ್ನು ನಿಮ್ಮ ಹಳೆಯ FD ಹಣವೇ ನಿಮಗೆ ವಿಲನ್ ಆಗಬಹುದು. ಬ್ಯಾಂಕ್ಗಳು ಈ ರಹಸ್ಯ ಮಾಹಿತಿಯನ್ನ ಸರ್ಕಾರಕ್ಕೆ ರಿಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟುವ ಮುನ್ನ ಈ ವಿಡಿಯೋವನ್ನ ಒಂದ್ಸರ್ತಿ ನೋಡಿ. ಇಲ್ಲದೆ ಇದ್ರೆ ನಿಮ್ಮ ಕಷ್ಟದ ಗಳಿಕೆ ದಂಡದ ರೂಪದಲ್ಲಿ ಕಟ್ಟಬೇಕಾಗಬಹುದು. ಇನ್ನು ನೀವು ತೋರಿಸುವಂತ ಆದಾಯಕ್ಕೂ ಮಾಡುವ ಖರ್ಚಿಗೂ ಮ್ಯಾಚ್ ಆಗದೆ ಇದ್ರೆ ಸಿಸ್ಟಮ್ ತಾನಾಗಿಯೇ ನೋಟಿಸ್ ಕಳಿಸುತ್ತೆ. ಹಾಗಿದ್ರೆ ಏನಿದು ಹೊಸ ರೂಲ್ಸು? ಆ 9 ನಿರ್ದಿಷ್ಟ ಟ್ರಾನ್ಸಾಕ್ಷನ್ಗಳು ಯಾವುದು? ಈ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನು ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಇನ್ನು ಮುಂದೆ ನಿಮ್ಮ ಹಣಕಾಸಿನ ವ್ಯವಹಾರಗಳ ಬಗ್ಗೆ ತುಂಬಾನೇ ಎಚ್ಚರ ಇರಲಿ. ಯಾಕಂದ್ರೆ ಸರ್ಕಾರ ಈಗ ನಿಯಮಗಳನ್ನ ಬದಲಾಯಿಸಿದೆ. ಏಪ್ರಿಲ್ 1, 2026ರಿಂದ ಜಾರಿಗೆ ಬರುವಂತೆ ಹೊಸ ಆದಾಯ ತೆರಿಗೆ ನಿಯಮಗಳು 9 ನಿರ್ದಿಷ್ಟ ಟ್ರಾನ್ಸಾಕ್ಷನ್ಗಳನ್ನ ಈಗ 24 ಗಂಟೆಯೂ ತನ್ನ ಕಣ್ಗಾವಲಿನಲ್ಲಿಟ್ಟಿದೆ. ನೀವು ಬ್ಯಾಂಕು, ಆಸ್ತಿ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಮಿತಿ ಮೀರಿದ ವ್ಯವಹಾರ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ನಿಮಗೆ ಬರ್ಬೋದು. ರಿಪೋರ್ಟ್ ಮಾಡುವ ಲಿಮಿಟ್ಸ್ ಇದೆಯಲ್ಲ, ಅದು ಚೇಂಜ್ ಆಗಿದೆ. ಜೊತೆಗೆ ಇನ್ಶೂರೆನ್ಸ್ ಮತ್ತು ಸ್ಟಾಂಪ್ ಪೇಪರ್ ನಂತಹ ಹೊಸ ವಿಭಾಗಗಳು ಕೂಡ ಇದಕ್ಕೆ ಸೇರ್ಪಡೆಯಾಗಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ಯಾನ್ ಸ್ಟೇಟಸ್ ಆಕ್ಟಿವ್ ಆಗಿದೆಯೋ ಅಥವಾ ಇನ್ಆಕ್ಟಿವ್ ಇದೆಯೋ ಅನ್ನೋದು ನಿಮ್ಮ ಟ್ಯಾಕ್ಸ್ ಲೆಕ್ಕಾಚಾರವನ್ನೇ ಬದಲಾಯಿಸಿಬಿಡುತ್ತೆ. ಸೊ ಈಗ ನಾವು ಆ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ, ಅಂದ್ರೆ ಈ ಹೈ ವ್ಯಾಲ್ಯೂ ವ್ಯವಹಾರಗಳ ಬಗ್ಗೆ ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇದರಿಂದ ನೀವು ನಿಮ್ಮ ಹಣವನ್ನ ದಂಡ ಮತ್ತು ಬಡ್ಡಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ನೋಡಿ, ಸಾಮಾನ್ಯವಾಗಿ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಏನಾದರೂ ತೊಂದರೆ ಆದರೆ, ಏನಾದರೂ ಲೂಪ್ ಹೋಲ್ಸ್ ಇದ್ದಲ್ಲಿ ಸರ್ಕಾರ ಈ ಸಿಸ್ಟಮ್ ಅನ್ನ ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ, ಸಿಸ್ಟಮ್ನಲ್ಲಿ ಇಷ್ಟೊಂದು ಪ್ರಾಬ್ಲಮ್ಗಳಿವೆ ಅಂತ ನಾವು ಮಾತಾಡ್ಕೊಳ್ತೀವಿ. ಅಂತಹ ಸಿಸ್ಟಮ್ ಅನ್ನ ರಿಪೇರಿ ಮಾಡೋದಕ್ಕೆ ಸರ್ಕಾರ ಇಂತಹ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತರ್ತಾ ಇದೆ. ಸೊ ಇದು ನಿಮಗೆ ಗೊತ್ತಿರಲಿ. ನೋಡಿ, ಇದರ ಅಡಿಯಲ್ಲಿ ಮೊದಲು ಬದಲಾವಣೆ ಮಾಡಿದ್ದೇನು ಅಂತ ಹೇಳಿದ್ರೆ SFT ರಿಪೋರ್ಟಿಂಗ್, ಹೊಸ ವರದಿ ವ್ಯವಸ್ಥೆ SFT ಮತ್ತೆ ಫಾರ್ಮ್ 165. ನೋಡಿ, ಇಲ್ಲಿ ರೂಲ್ 237 ಮತ್ತೆ SFT ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇನ್ನು ಮುಂದೆ ಎಲ್ಲಾ ಬ್ಯಾಂಕ್ಗಳು, ಪೋಸ್ಟ್ ಆಫೀಸ್ಗಳು ಮತ್ತು ಕಂಪನಿಗಳು ನಿಮ್ಮ ಪ್ರತಿ ಟ್ರಾನ್ಸಾಕ್ಷನ್ ಅನ್ನು, ಅಂದ್ರೆ ಪ್ರತಿ ವ್ಯವಹಾರವನ್ನು ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದ್ರೆ SFT ಮೂಲಕ ರಿಪೋರ್ಟ್ ಮಾಡ್ತವೆ. ಸೊ ಫಾರ್ಮ್ ನಂಬರ್ 165 ನೋಡಿ, ಇದು ನಿಮ್ಮ ವ್ಯವಹಾರಗಳನ್ನ ಫ್ಲಾಗ್ ಮಾಡೋದಕ್ಕೆ ಸಂಸ್ಥೆಗಳು ಈ ಡಿಜಿಟಲ್ ಫಾರ್ಮ್ ಅನ್ನ ಬಳಸ್ತವೆ. ಇನ್ನು ಡೆಡ್ ಲೈನ್ ಅಂತ ಹೇಳಿ ಬಂದಾಗ ಈ ಸಂಸ್ಥೆಗಳು ಪ್ರತಿ ವರ್ಷ ಮೇ 31ರ ಒಳಗೆ ನಿಮ್ಮ ಹಿಂದಿನ ವರ್ಷದ ರಿಪೋರ್ಟ್ ಅನ್ನ ಕೊಡಬೇಕು. ಹಾಗೆಯೇ AIS ಇಂಟಿಗ್ರೇಷನ್ ನೋಡಿ, ಎಲ್ಲ ಮಾಹಿತಿ ನಿಮ್ಮ AIS ಅಂದ್ರೆ ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ನಲ್ಲಿ ಕಾಣಿಸ್ಕೊಳ್ತದೆ. ಒಂದು ವೇಳೆ ನಿಮ್ಮ ITRಗೂ ಈ AISಗೂ ಹೊಂದಾಣಿಕೆಯಾಗದೇ ಇದ್ರೆ ಸಿಸ್ಟಮ್ ಇದೆಯಲ್ಲ, ಅದು ತಾನಾಗಿಯೇ ನಿಮಗೆ ನೋಟಿಸ್ ಕಳಿಸುತ್ತೆ. ಸೊ ಇದರ ಬಗ್ಗೆ ಹುಷಾರಾಗಿರಿ. ಹಾಗಿದ್ರೆ ಬನ್ನಿ, ಆ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳು ಯಾವುದು, ಆ ಪ್ರಮುಖ ವ್ಯವಹಾರಗಳು ಯಾವುದು ಅಂತ ಹೇಳುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಬ್ಯಾಂಕ್ ಡೆಪಾಸಿಟ್ ಮತ್ತು ಕ್ಯಾಶ್ ಲಿಮಿಟ್ ಅಥವಾ ಕ್ಯಾಶ್ ಮಿತಿ. ನೋಡಿ, ಈ ಬ್ಯಾಂಕಿಂಗ್ ವ್ಯವಹಾರಗಳೇ ಅಥವಾ ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗಳೇ ಟ್ಯಾಕ್ಸ್ ನೋಟಿಸ್ಗಳಿಗೆ ಮೇನ್ ರೀಸನ್ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಇದೆಯಲ್ಲ, ಅದು ತುಂಬಾನೇ ಮುಖ್ಯ ಪಾತ್ರ ವಹಿಸುತ್ತೆ. ಹೇಗೆ ಅಂತ ಹೇಳ್ತೀನಿ. ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರಬೇಕು ಯಾವುದಕ್ಕೆ? ಆಧಾರ್ ಕಾರ್ಡ್ಗೆ ಮತ್ತು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಹಾಗೆ ಲಿಂಕ್ ಆಗಿರುವಂತ ಪ್ಯಾನ್ ಕಾರ್ಡ್ ಅನ್ನ ಆಕ್ಟಿವ್ ಪ್ಯಾನ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಲಿಂಕ್ ಆಗದೇ ಇರೋದನ್ನ ಇನ್ಆಕ್ಟಿವ್ ಪ್ಯಾನ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನೋಡಿ, ಇಲ್ಲಿ ನಿಮಗೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಹತ್ರ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ ಅಂತ ಹೇಳಿ ಇಟ್ಕೊಳ್ಳೋಣ. ಸೊ ಆಕ್ಟಿವ್ ಪ್ಯಾನ್ ಆದ್ರೆ
ಅಂದ್ರೆ ಪ್ಯಾನ್ ಆಕ್ಟಿವ್ ಆಗಿದ್ರೆ ವರ್ಷಕ್ಕೆ ನೀವು 10 ಲಕ್ಷ ರೂಪಾಯಿ ಲಿಮಿಟ್ ಅನ್ನ ಹೊಂದಿರ್ತೀರಿ. ಅದಕ್ಕಿಂತ ಜಾಸ್ತಿ ಕ್ಯಾಶ್ ಡೆಪಾಸಿಟ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ರಿಪೋರ್ಟಿಂಗ್ ಆಗುತ್ತೆ, ಇದು ಪ್ಯಾನ್ ಆಕ್ಟಿವ್ ಆಗಿದ್ರೆ. ಸೊ ಒಂದು ವೇಳೆ ಪ್ಯಾನ್ ಇನ್ಆಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ, ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡದೇ ಇದ್ರೆ ಅದು ಇನ್ಆಕ್ಟಿವ್ ಅಂತ ಹೇಳಿ ಪರಿಗಣಿಸಲ್ಪಡುತ್ತೆ. ಈ ಸಂದರ್ಭದಲ್ಲಿ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಕೇವಲ 5 ಲಕ್ಷ ರೂಪಾಯಿ ಕ್ಯಾಶ್ ಡೆಪಾಸಿಟ್ ಮಾಡಿದ್ರು ಕೂಡ ಅದು ಆಟೋಮ್ಯಾಟಿಕ್ ಆಗಿ SFT ರಿಪೋರ್ಟಿಂಗ್ ಆಗುತ್ತೆ. ನೋಡಿ, 10 ಲಕ್ಷಕ್ಕೆ ಬರ್ತಾ ಇದ್ದಂತ ನೋಟಿಸ್ ಈಗ 5 ಲಕ್ಷಕ್ಕೇನೆ ಬರುತ್ತೆ. ನಮ್ಮ ಹಾಗೂ ನಮ್ಮ ಕುಟುಂಬದ ಸೇಫ್ಟಿ ಅಂತ ಹೇಳಿ ಬಂದಾಗ ಪ್ರತಿಯೊಬ್ಬ ಜವಾಬ್ದಾರಿಯುತ ವ್ಯಕ್ತಿಯೂ ಕೂಡ ಹೊಂದಿರಲೇಬೇಕಾದಂತ 2 ಪ್ರಮುಖವಾದ ವಿಚಾರಗಳಿದಾವೆ. ಅದ್ಯಾವುದು ಅಂತ ಹೇಳಿದ್ರೆ, ಕುಟುಂಬದ ಆರ್ಥಿಕ ಭದ್ರತೆಗೋಸ್ಕರ ಟರ್ಮ್ ಇನ್ಶೂರೆನ್ಸ್, ಹಾಗೆಯೇ ಎರಡನೇದು ಆಸ್ಪತ್ರೆಯ ದುಬಾರಿ ವೆಚ್ಚಗಳಿಂದ ಉಳಿತಾಯವನ್ನ ಹೂಡಿಕೆಯನ್ನ ರಕ್ಷಿಸೋದಕ್ಕೆ ಹೆಲ್ತ್ ಇನ್ಶೂರೆನ್ಸ್. ಇವೆರಡೂ ಕೂಡ ಇರಲೇಬೇಕು. ನೋಡಿ, ಸರ್ಕಾರ ಈಗ ಇವುಗಳ ಮೇಲಿನ 18% GST ಅನ್ನ ತೆಗೆದು ಹಾಕಿರೋದ್ರಿಂದ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಇದು ರೈಟ್ ಟೈಮ್, ಸರಿಯಾದ ಸಮಯ ಅಂತಾನೆ ಹೇಳ್ಬೋದು. ಟರ್ಮ್ ಇನ್ಶೂರೆನ್ಸ್ ನೋಡೋದಿದ್ರೆ ಇದರ ಪ್ರೀಮಿಯಂ ತಿಂಗಳಿಗೆ ಕೇವಲ 900,000 ರೂಪಾಯಿಂದ ಶುರುವಾಗುತ್ತೆ ಹಾಗೂ ನಿಮ್ಮ ಕುಟುಂಬಕ್ಕೆ 2 ರಿಂದ 3 ಕೋಟಿಯವರೆಗೆ ಕವರೇಜ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಅಕಸ್ಮಾತ್ ಆಗಿ ನಿಮಗೇನಾದ್ರೂ ಆದ್ರೆ ನಿಮ್ಮ ಕುಟುಂಬ ಹಣಕ್ಕೋಸ್ಕರ ಯಾರ ಮೇಲೂ ಕೂಡ ಅವಲಂಬಿತರಾಗಬೇಕಾಗಿಲ್ಲ. ನೀವು ಇಲ್ಲದೆ ಇದ್ರೂ ಕೂಡ ನಿಮ್ಮ ಕುಟುಂಬದ ಭವಿಷ್ಯ ಸುರಕ್ಷಿತವಾಗಿರುತ್ತೆ. ಇನ್ನು ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಯಾವಾಗ ಆಸ್ಪತ್ರೆಗೆ ಹೋಗುವಂತ ಸಂದರ್ಭ ಬರುತ್ತೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ತಿಳ್ಕೊಳ್ಳೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಒಂದ್ಸಲ ಹಾಸ್ಪಿಟಲ್ಗೆ ಹೋದ್ರೆ ಲಕ್ಷಾಂತರ ರೂಪಾಯಿಗಳ ಬಿಲ್ ಬರುತ್ತೆ. ನೀವು ಮಾಡಿದಂತ ಉಳಿತಾಯ, ಹೂಡಿಕೆ ಹಣ ಎಲ್ಲವೂ ಕೂಡ ಆಸ್ಪತ್ರೆಯ ಪಾಲಾಗಬಹುದು. ಅದಾಗಬಾರ್ದು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಲೇಬೇಕು. ಹೆಲ್ತ್ ಇನ್ಶೂರೆನ್ಸ್ ಕೂಡ ಅಷ್ಟೇ, ತಿಂಗಳಿಗೆ 700 ರಿಂದ 900 ರೂಪಾಯಿ ಪ್ರೀಮಿಯಂ ಅಲ್ಲಿ ಶುರುವಾಗುತ್ತೆ. ನಿಮ್ಮ ಕುಟುಂಬಕ್ಕೆ 10 ರಿಂದ 20 ಲಕ್ಷದವರೆಗೆ ಕವರೇಜ್ ಅನ್ನ ಪಡಿಬಹುದು. ಇದು ಅನೇಕ ಗಂಭೀರ ಕಾಯಿಲೆಗಳನ್ನ ಒಳಗೊಳ್ಳುತ್ತೆ ಮತ್ತು ನಿಮ್ಮ ಉಳಿತಾಯ ಕೂಡ ಸುರಕ್ಷಿತವಾಗಿರುತ್ತೆ. ಆದ್ರೆ ಇಲ್ಲಿಯೇ ಹೆಚ್ಚಿನ ಜನ ಗೊಂದಲಕ್ಕೊಳಗಾಗ್ತಾರೆ. ಆನ್ಲೈನ್ ಅಲ್ಲಿ ಹುಡುಕಿದ್ರೆ 25ಕ್ಕೂ ಹೆಚ್ಚು ಕಂಪನಿಗಳು ಮತ್ತೆ ನೂರಾರು ಪ್ಲಾನ್ಗಳು ಕಾಣಿಸ್ತವೆ. ಹಾಗಾದ್ರೆ ನಮಗೆ ಸರಿಯಾದ, ನಮಗೆ ಸೂಕ್ತವಾದ ಪ್ಲಾನ್ ಅನ್ನ ಆಯ್ಕೆ ಮಾಡೋದು ಹೇಗೆ, ಅದನ್ನ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿ, ಯಾವುದಕ್ಕೆ ಕವರೇಜ್ ಇದೆ ಮತ್ತೆ ಯಾವುದಕ್ಕೆ ಕವರೇಜ್ ಇಲ್ಲ ಅಂತ ಹೇಳೋದನ್ನ ಪರಿಶೀಲನೆ ಮಾಡೋದು ಹೇಗೆ ಅಂತ ಹೇಳುವಂತ ಗೊಂದಲಗಳು ಬಹಳಷ್ಟು ಜನರಿಗಿದೆ. ಸೊ ಅದಕ್ಕಾಗಿಯೇ ಪ್ರಾಮಾಣಿಕ ಮತ್ತು ಸ್ಪ್ಯಾಮ್ ಮುಕ್ತ ಇನ್ಶೂರೆನ್ಸ್ ಸಲಹೆಗಾಗಿ ನಾನು ವೈಯಕ್ತಿಕವಾಗಿ ಡಿಟ್ಟೋ ಇನ್ಶೂರೆನ್ಸ್ ಅನ್ನ ಶಿಫಾರಸು ಮಾಡ್ತೀನಿ. ನೋಡಿ, ಡಿಟ್ಟೋ ಝೆರೋದಾ ಬೆಂಬಲಿತ ಕಂಪನಿಯಾಗಿದ್ದು ನಿಮ್ಮ ಪರ್ಸನಲ್ ಇನ್ಶೂರೆನ್ಸ್ ಗೈಡ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸಲಹೆ, ಗೈಡೆನ್ಸು, ಕಾಲ್ಗಳು ಮತ್ತೆ ಕ್ಲೈಮ್ ಸಪೋರ್ಟ್ ಇದೆಯಲ್ಲ, ಇವೆಲ್ಲವೂ ಕೂಡ 100% ಫ್ರೀ, ಉಚಿತ. ಅಲ್ಲದೆ ನಿಮ್ಮ ಕ್ಲೈಮ್ ಏನಾದರೂ ರಿಜೆಕ್ಟ್ ಆದ್ರೆ ಡಿಟ್ಟೋ ನಿಮ್ಮ ಪರವಾಗಿ ಎಲ್ಲಾ ದಾಖಲೆಗಳೊಂದಿಗೆ ಫೈಟ್ ಮಾಡುತ್ತೆ ಮತ್ತು 24x7 ನಿಮಗೆ ಹೆಲ್ಪ್ ಮಾಡ್ತಾರೆ. ಇತರ ಏಜೆಂಟ್ಗಳಂತೆ ಅವರು ನಿಮಗೆ ಪದೇ ಪದೇ ಕಾಲ್ ಮಾಡಿ ಕಿರಿಕಿರಿ ಮಾಡೋದಿಲ್ಲ. ಅಂದ್ರೆ ಸ್ಪ್ಯಾಮ್ ಕಾಲ್ಸ್ ನಿಮಗೆ ಇವರ ಕಡೆಯಿಂದ ಬರೋದೇ ಇಲ್ಲ. ಅಷ್ಟೇ ಅಲ್ಲ, ನೀವು ನಿಮ್ಮ ಭಾಷೆಯಲ್ಲಿ ಅಂದ್ರೆ ಕನ್ನಡದಲ್ಲೇ ಇನ್ಶೂರೆನ್ಸ್ ಸಲಹೆಯನ್ನ ಫ್ರೀಯಾಗಿ ಇಲ್ಲಿ ಪಡೆಯೋದಿಕ್ಕೆ ಅವಕಾಶ ಇದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪಾಲಿಸಿಯನ್ನ ಖರೀದಿಸಬಹುದು. ಆದ್ದರಿಂದ ಟೆನ್ಷನ್ ಇಲ್ಲದೆ ಉಚಿತ ಕನ್ಸಲ್ಟೇಷನ್ ಕಾಲ್ ಅನ್ನ, ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಈಗಲೇ ಬುಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಫ್ರೀ ಕಾಲ್ ಅನ್ನ ಬುಕ್ ಮಾಡಬಹುದು. ನೋಡಿ, ನನಗೆ ಸರಿಯಾದ ಪ್ಲಾನ್ ಅನ್ನ ಆಯ್ಕೆ ಮಾಡೋದಕ್ಕೆ ನಾನು ವೈಯಕ್ತಿಕವಾಗಿ ಡಿಟ್ಟೋವನ್ನ ಯೂಸ್ ಮಾಡಿದ್ದೀನಿ. ನಿಮಗೂ ಅಂತಹದ್ದೇ ಸ್ಪಷ್ಟತೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ಇನ್ನು ನೆಕ್ಸ್ಟ್ ಕರೆಂಟ್ ಅಕೌಂಟ್ ಪರಿಸ್ಥಿತಿ ಏನಪ್ಪಾ ಅಂತ ಕೇಳಿದ್ರೆ, ನೋಡಿ, ಕರೆಂಟ್ ಅಕೌಂಟ್ ಬಗ್ಗೆ ನಾವು ನೋಡೋದಿದ್ರೆ, ನೀವು ಬಿಸ್ನೆಸ್ ಓನರ್ ಆಗಿದ್ದು ಕರೆಂಟ್ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರೆ ನಿಮ್ಮ ಅಕೌಂಟ್ ನಲ್ಲಿ 50 ಲಕ್ಷ ರೂಪಾಯಿ ವಿತ್ಡ್ರಾ ಮಾಡಿದ್ರು ಅಥವಾ 50 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿದ್ರು ಕೂಡ ನೇರವಾಗಿ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಅಂದ್ರೆ ಉದ್ಯಮಿಗಳಿಗೆ ನಗದು ಜಮೆ ಅಥವಾ ವಿತ್ಡ್ರಾವಲ್ ಇದೆಯಲ್ಲ, ಅದು 50 ಲಕ್ಷದ ಲಿಮಿಟ್ ಇದೆ. ನೆಕ್ಸ್ಟ್ ಡಿಮ್ಯಾಂಡ್ ಡ್ರಾಫ್ಟ್ ಮತ್ತೆ ಪೇ ಆರ್ಡರ್, DD ಮತ್ತು ಪೇ ಆರ್ಡರ್ ಬಗ್ಗೆ ನಾವು ಮಾತನಾಡೋದಿದ್ರೆ, ನೋಡಿ, ಕ್ಯಾಶ್ ನೀಡಿ DD ತೆಗೆದುಕೊಳ್ಳುವಂತವರಿಗೆ 1 ಲಕ್ಷದವರೆಗೆ ಲಿಮಿಟ್ ಇದೆ. 1 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಆದ್ರೆ 1 ಲಕ್ಷ ರೂಪಾಯಿ ದಾಟಿದ್ರೆ ಸಿಸ್ಟಮ್ ಇದೆಯಲ್ಲ, ಅದು ಆಟೋಮ್ಯಾಟಿಕ್ ಆಗಿ ರಿಪೋರ್ಟ್ ಮಾಡುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ. ಇನ್ನು ಎರಡನೇದು ಫಿಕ್ಸೆಡ್ ಡೆಪಾಸಿಟ್ ಅಥವಾ FD. ನೋಡಿ, ಇಲ್ಲಿ ಹೊಸ FD ಮತ್ತೆ ರಿನ್ಯೂವಲ್ ಅಥವಾ ನವೀಕರಣ ಅಂತ ಹೇಳುವಂತ 2 ವಿಭಾಗಗಳಿದಾವೆ. ಸೊ ನಿಮಗೆ ಗೊತ್ತಿರಲಿ. ಸೊ ಮೊದಲನೇದಾಗಿ ರಿನ್ಯೂವಲ್ ಬಗ್ಗೆ ನಾವು ಮಾತನಾಡೋದಿದ್ರೆ, ನೋಡಿ, ಹಳೆಯ FD ಗಳನ್ನ ನವೀಕರಿಸಿದ್ರೆ, ರಿನ್ಯೂವಲ್ ಮಾಡಿದ್ರೆ, ಅಂದ್ರೆ ಉದಾಹರಣೆಗೆ 25 ಲಕ್ಷದ FD ಅನ್ನ ನೀವು ರಿನ್ಯೂವಲ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಆದ್ರೆ ಹೊಸ FD, ನ್ಯೂ FD, ಹೊಸದಾಗಿ FD ಮಾಡಿದ್ರೆ ಅದಕ್ಕೆ 10 ಲಕ್ಷದ ಲಿಮಿಟ್ ಇದೆ. ಈ ಮೌಲ್ಯ ದಾಟಿದ್ರೆ ನಿಮ್ಮ ITR ಜೊತೆಗೆ ಮ್ಯಾಚ್ ಆಗದೇ ಇದ್ರೆ ಸರ್ಕಾರ ಪ್ರಶ್ನೆ ಮಾಡಬಹುದು. ಅಂದ್ರೆ ನೀವು 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಹೊಸ FD ಮಾಡಿದ್ರೆ
ಬ್ಯಾಂಕು ರಿಪೋರ್ಟ್ ಮಾಡುತ್ತೆ ಸರ್ಕಾರಕ್ಕೆ, ಅದು ಗೊತ್ತಾಗುತ್ತೆ. ಇಲ್ಲಿ ಒಂದು ವಿಷಯ ನೆನಪಿಡಿ, ನಿಮ್ಮ FD ತಾನಾಗಿಯೇ ಆಟೋ ರಿನ್ಯೂವಲ್ ಅಥವಾ ನವೀಕರಣ ಆಗ್ತಾ ಇದ್ರೆ ಅದನ್ನ ಹೊಸ ವ್ಯವಹಾರ, ಹೊಸ ಟ್ರಾನ್ಸಾಕ್ಷನ್ ಅಂತ ರಿಪೋರ್ಟ್ ಮಾಡಲಾಗೋದಿಲ್ಲ. ಆದರೆ ನಿಮ್ಮ ಹಳೆಯ FD ಮೆಚೂರ್ ಆಗಿ ಹಣ ಖಾತೆಗೆ ಬಂದರೆ, ಅಕೌಂಟಿಗೆ ಬಂದ ಮೇಲೆ ನೀವು ಮತ್ತೆ ಮ್ಯಾನ್ಯುವಲ್ ಆಗಿ ಹೊಸ FD ಮಾಡಿದರೆ ಅದು ನಿಮ್ಮ ವಾರ್ಷಿಕ 10 ಲಕ್ಷದ ಲಿಮಿಟ್ ಲೆಕ್ಕಕ್ಕೆ ಬರುತ್ತೆ. ಸೊ ಇದನ್ನ ಮೆಚುರಿಟಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಇನ್ನು ಮೂರನೇದು ಕ್ರೆಡಿಟ್ ಕಾರ್ಡ್ ಪೇಮೆಂಟ್. ನೋಡಿ, ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟುವಾಗಲೂ ಕೂಡ ತುಂಬಾನೇ ಹುಷಾರಾಗಿರಬೇಕು. ಕ್ಯಾಶ್ ಪೇಮೆಂಟ್ ನೋಡಿ, ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ನಗದು ರೂಪದಲ್ಲಿ ಬಿಲ್ ಕಟ್ಟಿದ್ರೆ ನೀವು ಇಲಾಖೆಯ ಗಮನಕ್ಕೆ ಬರ್ತೀರಿ. ಅಂದ್ರೆ ಅದು ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಅಂತ ಹೇಳಿ ಪರಿಗಣಿಸಲ್ಪಡುತ್ತೆ. ಆನ್ಲೈನ್ ಚೆಕ್, UPI ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ 10 ಲಕ್ಷಕ್ಕಿಂತ ಹೆಚ್ಚು ಪೇ ಮಾಡಿದ್ರೆ, ಪಾವತಿಸಿದ್ರೆ ಕಂಪನಿ ರಿಪೋರ್ಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಎಲ್ಲಾ ಕಾರ್ಡ್ಗಳ ಒಟ್ಟು ಮೊತ್ತಕ್ಕೆ ಅನ್ವಯಿಸುತ್ತೆ. ನಿಮ್ಮ ಹತ್ರ ಎಷ್ಟು ಕಾರ್ಡ್ಗಳಿದ್ರೂ ಕೂಡ ಅದೆಲ್ಲವನ್ನ ಸೇರಿಸಿ ಈ ಲಿಮಿಟ್ ಅನ್ನ ಲೆಕ್ಕ ಹಾಕಲಾಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಇನ್ನು 4ನೇ ಪಾಯಿಂಟ್ ಇದೆಯಲ್ಲ, ಇದು ಷೇರುಗಳು, ಮ್ಯೂಚುವಲ್ ಫಂಡ್ ಮತ್ತೆ ಬಾಂಡ್ಸ್ ಅಥವಾ ಬಾಂಡ್ಗಳು. ನೀವು ನೋಡಿ, ನೀವು ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ 1 ವರ್ಷದಲ್ಲಿ 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಹೂಡಿಕೆ ಮಾಡಿದ್ರೆ ಆ ಮಾಹಿತಿ ಸರ್ಕಾರಕ್ಕೆ ಹೋಗುತ್ತೆ. ಸೊ ಇದು ಬಾಂಡ್ಗಳಿರ್ಬೋದು, ಡಿಬೆಂಚರ್ಗಳಿರ್ಬೋದು, ಮತ್ತೆ ಶೇರ್ ಅಪ್ಲಿಕೇಶನ್ ಹಣವನ್ನ ಕೂಡ ಒಳಗೊಂಡಿರುತ್ತೆ. ಗೊತ್ತಿರಲಿ, ಒಂದು ಫೈನಾನ್ಷಿಯಲ್ ಇಯರ್ ಅಥವಾ ಒಂದು ಹಣಕಾಸು ವರ್ಷದಲ್ಲಿ ಈಕ್ವಿಟಿ ಅಥವಾ ಮ್ಯೂಚುವಲ್ ಫಂಡ್ ಮೇಲೆ 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಹೂಡಿಕೆ ಮಾಡಿದ್ರೆ ಆ ಕಂಪನಿ ಇದೆಯಲ್ಲ ಅಥವಾ ಆ ಫಂಡ್ ಹೌಸ್ ಇದೆಯಲ್ಲ ಅದು ರಿಪೋರ್ಟ್ ಮಾಡುತ್ತೆ. ಸರ್ಕಾರಿ ಬಾಂಡ್ಗಳಿಗೂ ಕೂಡ ಇದು 10 ಲಕ್ಷದ ಲಿಮಿಟ್ ಇದೆಯಲ್ಲ ಇದು ಅನ್ವಯಿಸುತ್ತೆ. ಇದು ನಿಮಗೆ ಗೊತ್ತಿರಲಿ. ಎಲ್ಲೇ ಹೂಡಿಕೆ ಮಾಡಬೇಕಿದ್ರು ಕೂಡ ಸರಿಯಾದ ದಾಖಲೆಗಳು, ಅಂದ್ರೆ ಎಲ್ಲಿಂದ ಇನ್ಕಮ್ ಬಂತು ಅಂತ ಹೇಳುವಂಥದ್ದು ನಿಮ್ಮ ಹತ್ರ ಇರಲಿ. ಇನ್ನು 5ನೇದು ಷೇರುಗಳ ಬೈಬ್ಯಾಕ್, ಸ್ಟಾಕ್ ಬೈಬ್ಯಾಕ್ ಅಂತ ಹೇಳ್ತೀವಿ. ಒಂದು ವೇಳೆ ನೀವು ಷೇರುದಾರರಾಗಿದ್ದು ಕಂಪನಿಯು ನಿಮ್ಮಿಂದ 10 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಷೇರುಗಳನ್ನ ಮರಳಿ ಖರೀದಿಸಿದ್ರೆ, ಬೈಬ್ಯಾಕ್ ಅಂತ ಹೇಳ್ತೀವಿ, ಆ ಕಂಪನಿಯು ಕಡ್ಡಾಯವಾಗಿ SFT ಅಂದ್ರೆ ರಿಪೋರ್ಟ್ ಅನ್ನ ಸಲ್ಲಿಸಬೇಕಾಗತ್ತೆ. ಅದು ಕೂಡ ರಿಪೋರ್ಟ್ ಆಗುತ್ತೆ. ಆಗ ನೀವು ಎಷ್ಟು ಷೇರುಗಳನ್ನ ಹೊಂದಿದ್ರಿ, ಕಂಪನಿ ಎಷ್ಟು ಬೈಬ್ಯಾಕ್ ಮಾಡಿದೆ ಅಂತ ಹೇಳುವಂತ ರಿಪೋರ್ಟ್ ಅಲ್ಲಿ ಸರ್ಕಾರಕ್ಕೆ ಹೋಗುತ್ತೆ. ಇನ್ನು 6ನೇದು ವಿದೇಶಿ ಕರೆನ್ಸಿ ಮತ್ತು ವಿದೇಶಿ ಖರ್ಚುಗಳು. ನೋಡಿ, ವಿದೇಶ ಪ್ರವಾಸ ಅಥವಾ ಫಾರಿನ್ ಕರೆನ್ಸಿ ವ್ಯವಹಾರಕ್ಕೆ 2026ರ ನಿಯಮಗಳು ತುಂಬಾನೇ ಕಠಿಣವಾಗಿವೆ ಅಂತ ಹೇಳ್ಬೋದು. ವಿದೇಶಿ ಕರೆನ್ಸಿ ಖರೀದಿ, ಮಾರಾಟ ಅಥವಾ ಫಾರೆಕ್ಸ್ ಕಾರ್ಡ್ ಲೋಡ್ ಮಾಡೋದು 10 ಲಕ್ಷ ಮೀರಿದ್ರೆ, ಪ್ಯಾನ್ ಕಾರ್ಡ್ ಇದ್ರೆ ಅದು, ಅಥವಾ ಪ್ಯಾನ್ ಕಾರ್ಡ್ ಇಲ್ಲದೆ ಇದ್ರೆ 5 ಲಕ್ಷ ಮೀರಿದ್ರೆ ಅದನ್ನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಟ್ರ್ಯಾಕ್ ಮಾಡಲಾಗುತ್ತೆ. ಇದು ನಿಮ್ಮ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡುವ ವಿದೇಶಿ ಖರ್ಚುಗಳನ್ನ ಕೂಡ ಒಳಗೊಂಡಿರುತ್ತೆ. ಸೊ ಇದು ನಿಮ್ಮ ಗಮನದಲ್ಲಿ. ಏನ್ ನಾನು ಫಾರಿನ್ಗೆ ಹೋಗ್ಬಿಟ್ಟು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ, ಗೊತ್ತಾಗುತ್ತೆ. ಇನ್ನು 7ನೇದು ಆಸ್ತಿ ವ್ಯವಹಾರಗಳು ಮತ್ತು ಗಿಫ್ಟ್ ನಿಯಮ. ಈಗ ಆಸ್ತಿ ಖರೀದಿಯ ಮಿತಿ ಬದಲಾಗಿದೆ. 45 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿ ಅಥವಾ ಗಿಫ್ಟ್ ನೀಡಿದ್ರೆ ರಿಜಿಸ್ಟ್ರಾರ್ ರಿಪೋರ್ಟ್ ಮಾಡ್ತಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಏನು ಅಂತ ಹೇಳಿದ್ರೆ, ನೀವು ಆಸ್ತಿಯನ್ನ 30 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ರು, ಅದರ ಸ್ಟ್ಯಾಂಪ್ ಡ್ಯೂಟಿ ಮೌಲ್ಯ 45 ಲಕ್ಷಕ್ಕಿಂತ ಹೆಚ್ಚಿದ್ರೆ ನೋಟಿಸ್ ಬರುತ್ತೆ, ರಿಪೋರ್ಟ್ ಆಗುತ್ತೆ. ಹಾಗೆಯೇ ಒಂದು ಡೀಡ್ ನಲ್ಲಿ ಹಲವು ಆಸ್ತಿಗಳಿದ್ದು ಅವುಗಳ ಒಟ್ಟು ಮೊತ್ತ 45 ಲಕ್ಷ ಮೀರಿದ್ರು ಅದನ್ನ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಅಂತಾನೆ ಪರಿಗಣಿಸಲಾಗುತ್ತೆ. ಸೊ ಇದು ರಿಪೋರ್ಟ್ ಆಗುತ್ತೆ, ನಿಮಗೆ ಗೊತ್ತಿರಲಿ. ಇನ್ನು 8ನೇದು ಹೊಸ ಎಂಟ್ರಿ, ಸ್ಟಾಂಪ್ ಪೇಪರ್ ಖರೀದಿ. ನೋಡಿ, 2026ರ ಪ್ರಮುಖ ಬದಲಾವಣೆ, ನೀವು ಅಗ್ರಿಮೆಂಟ್ ಅಥವಾ ಯಾವುದಾದ್ರೂ ಕೆಲಸಕ್ಕೆ ಸ್ಟಾಂಪ್ ಪೇಪರ್ ಅನ್ನ ಖರೀದಿಸಿದ್ರೆ, ನಿಮ್ಮ ಹತ್ರ ಪ್ಯಾನ್ ಇತ್ತು ಅಂತ ಹೇಳಿದ್ರೆ 2 ಲಕ್ಷಕ್ಕಿಂತ ಹೆಚ್ಚಿನ ಖರೀದಿಯನ್ನ ವರದಿ ಮಾಡಲಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲದೆ ಇದ್ರೆ, ಪ್ಯಾನ್ ಇಲ್ಲದೆ ಇದ್ರೆ ಆ ಮಿತಿ ಕೇವಲ 1 ಲಕ್ಷಕ್ಕೆ ಮಾತ್ರ. ಸೊ ಇದನ್ನ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೇರವಾಗಿ ರಿಪೋರ್ಟ್ ಮಾಡುತ್ತೆ, ವರದಿ ಮಾಡುತ್ತೆ ಸರ್ಕಾರಕ್ಕೆ, ಇದು ಗೊತ್ತಾಗುತ್ತೆ. ಇನ್ನು 9ನೇದು ತುಂಬಾ ಇಂಪಾರ್ಟೆಂಟ್, ಇನ್ಶೂರೆನ್ಸ್ ಪ್ರೀಮಿಯಂ ಮತ್ತು ನಗದು ಮಾರಾಟ. ಮೊದಲನೇದಾಗಿ ಇನ್ಶೂರೆನ್ಸ್ ಪ್ರೀಮಿಯಂ. ಪ್ಯಾನ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ 5 ಲಕ್ಷಕ್ಕಿಂತ ಹೆಚ್ಚು ಪ್ರೀಮಿಯಂ ಪೇ ಮಾಡಿದ್ರೆ ರಿಪೋರ್ಟ್ ಆಗುತ್ತೆ. ಪ್ಯಾನ್ ಕಾರ್ಡ್ ಇಲ್ಲದೆ ಇದ್ರೆ 2.5 ಲಕ್ಷಕ್ಕಿಂತ ಹೆಚ್ಚು ಪ್ರೀಮಿಯಂ ಪೇ ಮಾಡಿದ್ರೆ ಅದು ರಿಪೋರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ನಗದು ಮಾರಾಟ. ಅಂದ್ರೆ ನೀವು ಚಿನ್ನ ಅಥವಾ ಪೀಠೋಪಕರಣಗಳಂತಹ ವಸ್ತುಗಳನ್ನ 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಮತ್ತು ಆ ಮಾರಾಟಗಾರ ಟ್ಯಾಕ್ಸ್ ಆಡಿಟ್ಗೆ ಒಳಪಟ್ಟಿದ್ರೆ ಅವರು ನಿಮ್ಮ ಬಗ್ಗೆ ರಿಪೋರ್ಟ್ ಅನ್ನ ಕೊಡ್ಲೇಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎಲ್ಲಾ ನಿಯಮಗಳ ಉದ್ದೇಶ ಏನ್ ಗೊತ್ತಾ? ನಿಮ್ಮ ಖರ್ಚನ್ನ ತಡೆಯೋದಲ್ಲ, ಬದಲಾಗಿ ನೀವು ತೋರಿಸುವಂತ ಆದಾಯ ಮತ್ತೆ ನೀವು ಮಾಡುವಂತ ಖರ್ಚು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆಯಾ ಅಂತ ಹೇಳಿ ನೋಡೋದು.
ಹಾಗಾಗಿ ನೀವು ಮಾಡಬೇಕಾಗಿದ್ದೇನು ಇಷ್ಟೇ, ನಿಮ್ಮ AIS ಅಂದ್ರೆ ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಅನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡಿ ಅಲ್ಲಿರುವಂಥ ವ್ಯವಹಾರಗಳು ನಿಮ್ಮ ITR ನಲ್ಲಿ ಸರಿಯಾಗಿ ಇದೆಯಾ ಅಂತ ಹೇಳುವಂಥದ್ದನ್ನು ಖಚಿತಪಡಿಸ್ಕೊಳ್ಳಿ. ನಿಮ್ಮ ಪ್ಯಾನ್ ಸ್ಟೇಟಸ್ ಚೆಕ್ ಮಾಡಿ ಮತ್ತು ನಿಮ್ಮ ಟ್ಯಾಕ್ಸ್ ಅಡ್ವೈಸರ್ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಅನ್ನು ನಾನು ಹೇಳ್ತೀನಿ. ಸೊ ಈ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ ಅಂತ ಹೇಳಿ ನೀವು ಭಯ ಬೀಳಬೇಕಾಗಿಲ್ಲ. ಯಾರಿಗೆ ಅಂತ ಹೇಳಿದ್ರೆ ಸರಿಯಾದಂಥ ದಾಖಲೆಗಳು ಇಲ್ಲದೆ ಇರುವಂಥವರಿಗೆ ಭಯ ಆಗಬೇಕು. ನಿಮ್ಮ ಹತ್ರ ಏನು ಆದಾಯ ಬರುತ್ತೆ ಅಥವಾ ಇನ್ಕಮ್ ಬರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಸರಿಯಾದ ದಾಖಲೆಗಳಿತ್ತು ಅಂತ ಹೇಳಿದ್ರೆ, ನೀವು ಸರಿಯಾಗಿ ITR ಫೈಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ನಿಮಗೆ ನೋಟಿಸ್ ಬಂತು ಅಂತ ಹೇಳಿದ್ರು ಕೂಡ ನೀವು ಸರಿಯಾದ ಡೀಟೇಲ್ಸ್ ಅನ್ನ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ರಿ ಅಂತ ಹೇಳಿದ್ರೆ ನಿಮಗೆ ಅದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದರೆ ಒಂದು ವೇಳೆ ನಿಮಗೆ ನೋಟಿಸ್ ಬಂದಂತ ಸಂದರ್ಭದಲ್ಲಿ ಸರಿಯಾದ ದಾಖಲೆಗಳನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಆಗ ನಿಮಗೆ ತೊಂದರೆ ಎದುರಾಗಬಹುದು, ನೀವು ಪೆನಲ್ಟಿಯನ್ನು ಕಟ್ಟಬೇಕಾಗಬಹುದು, ಈ ತರದ ಸಮಸ್ಯೆಗೆ ಸಿಕ್ಕಾಕೊಳ್ಬಹುದು. ಹಾಗಾಗಿ ಈ 9 ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳ ಬಗ್ಗೆ ತುಂಬಾನೇ ಹುಷಾರಾಗಿರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ಜೊತೆಗೆ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಇದರಿಂದ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಅಂತ ಹೇಳುವಂಥದ್ದು ನನ್ನ ನಂಬಿಕೆ. ಸೊ ಅವರು ಕೂಡ ಈ ವಿಡಿಯೋದಿಂದ ಮಾಹಿತಿಯನ್ನು ಪಡ್ಕೊಂಡು ಅವರು ಕೂಡ ಹುಷಾರಾಗಿರಲಿ, ತುಂಬಾ ಸೇಫ್ ಆಗಿ ಟ್ರಾನ್ಸಾಕ್ಷನ್ಗಳನ್ನು ಮಾಡಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ಹಾಗೆಯೇ ಈ ರೀತಿಯ ಇನ್ನಷ್ಟು ಇನ್ಫಾರ್ಮೇಷನ್ಗೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.